ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ಈಗ ಗುರು ಗ್ರಹದ ಒಂದು ಸ್ಥಾನ ಪಲ್ಲಟ ಆಗ್ತಾ ಇರುವಂಥದ್ದು. ಈಗಾಗಲೇ 6 ರಾಶಿಗಳ ಬಗ್ಗೆ ಹೇಳಿದ್ದಾರೆ. ಇನ್ನುಳಿದ ರಾಶಿಗಳ ಸ್ಥಾನ ಪಲ್ಲಟ ಆದ ನಂತರ ಏನು ಒಂದು ಬದಲಾವಣೆಗಳಾಗುತ್ತೆ, ಈ ಬಗ್ಗೆ ಗುರುಜಿಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಮುಂದಿನ ರಾಶಿಗಳ ಒಂದು ಫಲಾನುಫಲಗಳು ಏನಿದೆ ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಗುರು ವೃಷಭ ರಾಶಿ ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಇದೇ ತಿಂಗಳು 14 ಆದ ನಂತರ ಮುಂದಿನ ವರ್ಷ ಜೂನ್ವರೆಗೂ ಕೂಡ ಮಿಥುನ ರಾಶಿ. ಇವತ್ತಿನ ರಾಶಿ ಬಗ್ಗೆ ಮಾತಾಡೋಣ. ತುಲಾ ರಾಶಿ, ತುಲಾ ಲಗ್ನ ಅಂತ ನಾವು ತಗೊಳ್ತೀವಿ. ಇವಾಗಲೂ ತುಲಾ ಲಗ್ನದ ವಿಚಾರಗಳನ್ನ ನಾವು ನೋಡೋಣ ಹೇಗಿದೆ ಅಂತ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. ಹೆಚ್ಚಿನ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು ಗೋಚಾರ ಫಲದಿಂದ. ಹಣಕಾಸು ವಿಚಾರದಲ್ಲಿ ನೋಡಿದಾಗ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಹಂಬಲ ಬರ್ತಕ್ಕಂಥದ್ದು ತುಲಾ ಲಗ್ನದವ್ರಿಗೆ ಬರುತ್ತೆ. ಗುರುದಶ ನಡೀತಾ ಇದ್ದರೆ, ಗುರುಭುಕ್ತಿ ನಡೀತಾ ಇದ್ದರೆ ಮೊದಲ ಕೆಲವು ತಿಂಗಳುಗಳು ಭಾಳ ಅದ್ಭುತವಾಗಿರುತ್ತೆ. ಅದಾದ ನಂತರ ಬಿಸ್ನೆಸ್ಸಲ್ಲಿ ಕಂಪ್ಲೀಟ್ ಲಾಸ್ನ ನೋಡ್ತಾರೆ, ಅಥವಾ ಹಣ ಸ್ಟಕ್ ಆಗ್ತಕ್ಕಂಥದ್ದು ನೋಡ್ತಾರೆ. ಹಣ ಸ್ಟಕ್ ಆಗುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿ ಬದಲಾವಣೆಯೂ ಕೂಡ ಆಗ್ತಕ್ಕಂಥ ಸಾಧ್ಯತೆ. ರನ್ನಿಂಗಲ್ಲಿ ಇರ್ತಕ್ಕಂಥವರು ಬಿಸ್ನೆಸ್ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಒಂದು ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಬದಲಾವಣೆ, ಹಣದ ಒಂದು ವಿಚಾರದಲ್ಲಿ ಬದಲಾವಣೆ, ಹಾಗೆ ಆಫೀಸಲ್ಲೂ ಕೂಡ ಒಂದು ಬದಲಾವಣೆ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಮೊಟ್ಟ ಮೊದಲಿಗೆ ಜಾಬಲ್ಲಿ ಟೆನ್ಷನ್ಸ್ ಇದ್ದೇ ಇರುತ್ತೆ. ಸೊ ಜಾಬಲ್ಲಿ ಡಿಮೋಷನ್ ಆಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ಬೇರೆ ಡಿಪಾರ್ಟ್ಮೆಂಟ್ಗೆ ಆಗ್ತಕ್ಕಂಥದ್ದು, ಅಥವಾ ಬೇರೆ ಹುಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಕ್ಕಂಥ ಒಂದು ಸಾಧ್ಯತೆ 5ನೇ ಮನೆ ವಿಶೇಷವಾಗಿ ನಕ್ಷತ್ರದಲ್ಲಿ ತೋರಿಸ್ತಾ ಇದೆ ತುಲಾ ಲಗ್ನದವ್ರಿಗೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಿರಿಯರಿಂದ ಮದುವೆಗೆ ಒಂದು ರೀತಿ ಮನ್ನಣೆ ಪಡಿತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ವಿವಾಹ ವಿಚಾರದಲ್ಲಿ ಒಳ್ಳೆಯ ಒಂದು ಸುದ್ದಿ ಕೇಳ್ಬೋದು. ವೈವಾಹಿಕ ಜೀವನದಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ವೈವಾಹಿಕ ಜೀವನ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಹಾಗೆ ವಿಶೇಷವಾಗಿ ಈ ತುಲಾ ಲಗ್ನದವರು ಮಕ್ಕಳ ಕಾರಕ ಆಗಿರ್ತಕ್ಕಂಥ ಗುರು ನಕ್ಷತ್ರನೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಬರ್ತಾ ಇರೋದ್ರಿಂದ ಮಕ್ಕಳ ಒಂದು ಅಪೇಕ್ಷೆ ಇರತಕ್ಕಂಥವರು ಖಂಡಿತ ಪ್ರಯತ್ನ ಪಟ್ಟಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಇಲ್ಲಿ ಕಂಡುಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಮೇಜರ್ ಏನೂ ಸಮಸ್ಯೆ ತೋರಿಸ್ತಾ ಇಲ್ಲ. ಹಣಕಾಸು ವಿಚಾರದಲ್ಲಿ ಒಂದು ಬಿಟ್ಟರೆ ತುಲಾ ಲಗ್ನದವ್ರಿಗೆ ಇನ್ನು ಮಿಕ್ಕ ವಿಚಾರದೆಲ್ಲ ಕೂಡ ಒಳ್ಳೆಯ ಫಲಗಳನ್ನೇ ಗುರು ಮಿಥುನ ರಾಶಿ ಪ್ರವೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲ. ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಿಂದ 8ನೇ ಮನೆಯಲ್ಲಿ ಗುರು. ಅಷ್ಟು ಒಳ್ಳೆಯದಿಲ್ಲ ಟೈಮ್, ವೆರಿ ಬ್ಯಾಡ್ ಟೈಮ್. ಸಡನ್ನಾಗಿ ಒಂದು ರೀತಿಯ ಅವಮಾನಗಳು ಅಪಮಾನಗಳಾಗ್ತಕ್ಕಂಥದ್ದು, ಅಥವಾ ಯಾರಾದರೂ ಬಂದು ಮೋಸವನ್ನು ಮಾಡ್ತಕ್ಕಂಥದ್ದು, ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಕೈಕೊಟ್ಟು ಕೊನೆಗೆ ನಿಮಗೆ ಒಂದು ಸಂದಿಗ್ಧ ಪರಿಸ್ಥಿತಿ ತಂದುಕೊಡ್ತಕ್ಕಂಥ ಒಂದು ಸಾಧ್ಯತೆ. ಹಾಗೆ ನಿಮಗೆ ಒಂದು ರೀತಿಯ ಭಯದ ವಾತಾವರಣ, ಒಂದು ರೀತಿಯ ಅನುಮಾನಗಳು ಅಪಮಾನಗಳು ಎಲ್ಲವೂ ಕೂಡ ಕೂಡಿರ್ತಕ್ಕಂಥದ್ದು ವೃಶ್ಚಿಕ ಲಗ್ನದವ್ರಿಗೆ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಯಾವುದು ಓದಬೇಕು ಯಾವುದು ಓದಬಾರ್ದು ಅಂತ ಹೇಳಿ ಒಂದು ಕನ್ಫ್ಯೂಷನ್ಸ್ ಆಗ್ತಕ್ಕಂಥದ್ದು, ವ್ಯಸನ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ಹಾಗೆ ಬಹುಮುಖ್ಯವಾಗಿ ಎಜುಕೇಷನಲ್ಲಿ ಟೆಕ್ನಿಕಲ್ ಸೈಡಲ್ಲಿದ್ದಾಗ ಸ್ವಲ್ಪ ಅನುಕೂಲ ಭಾಳ ಹೆಚ್ಚಾಗುತ್ತೆ. ಆದರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಫಲಿತಾಂಶದಲ್ಲಿ ಹಿನ್ನಡೆ ಕಾಣಿಸ್ತಕ್ಕಂಥದ್ದು
ಹೆಚ್ಚಾಗಿ ಕಂಡುಬರ್ತಾ ಇದೆ. ಒಂದು 4 ತಿಂಗಳ ನಂತರ ಸ್ವಲ್ಪ ಮಟ್ಟಿಗೆ ಎಜುಕೇಷನಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ಟ್ರೀಮ್ಲೈನ್ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡುಬರ್ತಾ ಇದೆ ಈ ಒಂದು ವೃಶ್ಚಿಕ ಲಗ್ನದವ್ರಿಗೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ನು, ಜಾಬ್ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಇಮ್ಮಿಡಿಯೇಟ್ ಟರ್ಮಿನೇಷನ್ ಆಗ್ತಕ್ಕಂಥದ್ದು, ಅಥವಾ ಜಾಬಲ್ಲಿ ಏನಾದ್ರು ಒಂದು ರೀತಿಯ ಒಂದು ಸಮಸ್ಯೆ ಎದುರಾಗಿ ಒಂದು ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು ಅಥವಾ ಕೋರ್ಟ್ ಕೇಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಪಾದನೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಮಾಡಿದ್ದೀರೋ ಮಾಡಿಲ್ವೋ ಅದು ಬೇರೆ, ಆಪಾದನೆ ಬರೋ ಟೈಮು. ಈಗ ಆಪಾದನೆ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಕೆಲವು ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೋಸ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಮೋಸ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಮೋಸ ಮಾಡಿರೋರೆಲ್ಲ ಸಿಗಾಕೊಂಡಿದ್ದಾರಾ ಅಂತ ಒಂದು ಅವಲೋಕನ ಮಾಡಿದಾಗ ಮೋಸ ಮಾಡಿರೋರೆಲ್ಲ ಸಿಗಾಕೊಂಡಿಲ್ಲ. ರಿಟೈರ್ಡ್ ಆಗಿ ಮನೇಲಿದ್ದಾರೆ. ಎಷ್ಟೋ ದುಡ್ಡು ಮಾಡಿದ್ವಿ ನಾವು, ಎಷ್ಟೋ ಬ್ಲ್ಯಾಕ್ ಮನಿ ಮಾಡಿದ್ವಿ, ಎಷ್ಟೋ ಎಲ್ಲಿ ಬೇಕಾದ್ರೆ ಲಂಚ ತಗೊಂಡ್ವಿ, ನಾವೆಲ್ಲೂ ಸಿಗಾಕೊಂಡಿಲ್ಲ, ನೀಟಾಗಿದ್ವಿ. ಕೆಲವರು ಮಾಡಿ ಸಿಗಾಕೊಂಡಿದ್ದಾರೆ, ರೆಡ್ ಹ್ಯಾಂಡಾಗಿ. ಕೆಲವರು ಮಾಡ್ದಲೇ ಬೇರೆಯವರಿಂದ ಮಾಡಿಸ್ಕೊಂಡು ಸಿಗಾಕೊಂಡಿದ್ದಾರೆ. ಈ 8ನೇ ಮನೆ ಎಲ್ಲ ರೀತಿಯೂ ಕೂಡ ಸಮಸ್ಯೆ ಕೊಡುತ್ತೆ. ವೆದರ್ ಯು ಆರ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕರಿತೀವಿ. ನೀವು ಆ ಪ್ರೋ ಇದ್ರಾ ಅಥವಾ ಕಾನ್ ಇದ್ರಾ ಅದು ಡಿಫ್ರೆಂಟು. ಬಟ್ ಆದರೆ ಸಮಸ್ಯೆ ಅಂದಮೇಲೆ ಕೊಡ್ತಕ್ಕಂಥದ್ದು, ಆ ಒಂದು ಸಮಸ್ಯೆ ನಾವು ಅನುಭವಿಸಲೇಬೇಕು. ಪರರಿಗೆ ಅಥವಾ ಒಂದು ಪಬ್ಲಿಕ್ಕಿಗೆ ಅಥವಾ ನಮ್ಮ ಎದುರಾಳಿಗಳಿಗೆ ಒಂದು ರೀತಿಯ ಒಂದು ಮಾತುಕತೆಗೆ ಬರ್ತಕ್ಕಂಥ ಒಂದು ವಿಚಾರಗಳಿರ್ತವೆ ಹೊರತು ಸತ್ಯ ಅಸತ್ಯ ಮಾತ್ರ ಆ ಒಂದು ಗುಟ್ಟಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ಕರ್ಮಫಲದಲ್ಲಿ ಮಾತ್ರ ಇರುತ್ತೆ. ಸಾಮಾನ್ಯವಾಗಿ ತುಂಬ ಜನ ಮೇಲ್ನೋಟದಲ್ಲಿ ನಾವು ಓಕೆ ಅವರೇನೋ ಆಯ್ತಂತೆ, ಏನೋ ಜೈಲಿಗೆ ಹೋದ್ರಂತೆ, ಏನೋ ಸಿಗಾಕೊಂಡ್ರಂತೆ, ಕೋರ್ಟ್ಗೆ ಹೋಗಿದ್ದಾರಂತೆ, ನಾವು ಒಂದು ನೋಟದಲ್ಲಿ ನೋಡಿದಾಗ ಅದು ತಪ್ಪೇ ಇರ್ಬೋದು ಅವ್ರದ್ರ ವಿಚಾರದಲ್ಲಿ. ಆದರೆ ಸಾಮಾನ್ಯವಾಗಿ ಇಂಥ ವಿಚಾರ ಎಲ್ಲ ಕರ್ಮ ಸಿದ್ಧಾಂತದಲ್ಲಿ ಅವರವ್ರ ಕರ್ಮ ಅವರವರಿಗೆ ಬಿಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪದ್ಧತಿ ಈ ವಿಚಾರದಲ್ಲೇ ಬಂದಿರತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಏನಾದ್ರು ಮಾಡಿದರೆ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥದ್ದು ವಿಶೇಷವಾಗಿ ಕಂಡುಬರ್ತಾ ಇದೆ. ಅದರ ಜೊತೆಗೆ ಒಂದು ಸ್ವಲ್ಪ ಈ ಬಿಸ್ನೆಸ್ಸಲ್ಲಿ ಬದಲಾವಣೆ ಸ್ವಲ್ಪ ಕಂಡುಬರ್ತಾ ಇದೆ. 5ನೇ ಮನೆ ಸ್ವಲ್ಪ ಬದಲಾವಣೆ ತೋರಿಸುತ್ತೆ ಬಿಸ್ನೆಸ್ಸಲ್ಲಿ. ವಿವಾಹ ಜೀವನಕ್ಕೆ ಬರೋಣ. ವಿವಾಹದಲ್ಲಿ ಸಾಕಷ್ಟು ಸಮಸ್ಯೆ ಗೊಂದಲಗಳನ್ನು ನೋಡ್ತೀವಿ. ವಿಚ್ಛೇದನೆವರೆಗೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆ. ಹೊಸದಾಗಿ ಮದುವೆ ಆಗ್ತಕ್ಕಂಥವರು ಕೂಡ ಸಡನ್ನಾಗಿ 2 ರಿಂದ 3 ತಿಂಗಳಲ್ಲಿ ಗಲಾಟೆ ಮಾಡಿಕೊಂಡು ಮನಸ್ತಾಪಗಳು ಮಾಡಿಕೊಂಡು ಇರ್ತಕ್ಕಂಥ ಸಾಧ್ಯತೆ. ವಿವಾಹದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಮೋಸ ಹೋಗೋದು ಅನೇಕ ರೀತಿಯಲ್ಲಿ ಮೋಸ ಹೋಗ್ತೀವಿ ನಾವು. ಅದು ಅನೇಕ ವಿಚಾರಗಳಿರ್ತವೆ. ಇಂಥದ್ದು ಅಂಥದ್ದು ಅಂತ ಪಿನ್ ಪಾಯಿಂಟ್ ಮಾಡೋದು ಕಷ್ಟ. ಆದರೆ ಮೋಸ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಮಗೆ ಅಲ್ಲಿ ಕಂಡು ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿಚ್ಛೇದನೆಗೂ ಕೂಡ ಹೋಗ್ತಕ್ಕಂಥದ್ದು, ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಬಹುತೇಕ ಹೆಚ್ಚಾಗಿ ತೋರಿಸ್ತಾ ಇದೆ. ದಶಾಭುಕ್ತಿಗಳು ಚೆನ್ನಾಗಿದ್ದಾಗ ಗೋಚಾರ ಫಲಗಳು ಸ್ವಲ್ಪ ಬಂದು ಡಿಸ್ಟರ್ಬ್ ಮಾಡುವ ಸಾಧ್ಯತೆ ಇದೆ. ದಶಾಭುಕ್ತಿಗಳು ಚೆನ್ನಾಗಿಲ್ಲದೆ ಇದ್ದಾಗ, ಈ ಒಂದು ಗೋಚಾರ ಫಲ ಚೆನ್ನಾಗಿಲ್ಲದೆ ಇದ್ದಾಗ ಅದು ಆಚೆ ಕಡೆ ತೊಗೊಂಡೋಗಿ ಆದಿರಂಪ ಬೀದಿರಂಪ ಮಾಡ್ತಕ್ಕಂಥ ಗ್ರಹಸ್ಥಿತಿಗಳನ್ನು ನಾವಿಲ್ಲಿ ಕಂಡುಕೋಬೋದಾಗಿದೆ. ಹಾಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಯಾಕೆಂದರೆ ಯಾವಾಗ ರಾಹುವಿನ ನಕ್ಷತ್ರ ಪ್ರವೇಶ ಆಗುತ್ತೆ, ಒಂದು 4 ತಿಂಗಳಾದ ನಂತರ ರಾಹುವಿನ ನಕ್ಷತ್ರ, ವಿಶೇಷವಾಗಿ ಆರಿದ್ರಾ ನಕ್ಷತ್ರ ಪ್ರವೇಶ ಆದಾಗ ಬಹುಪಾಲು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಸಡನ್ನಾಗಿ ಆಪ್ರೇಷನ್ಗೆ ಬರ್ತಕ್ಕಂಥದ್ದು. ಆಪ್ರೇಷನ್ ಮಾಡಲೇಬೇಕು, ಚೆನ್ನಾಗೇ ಇದ್ವಿ, ಸಡನ್ನಾಗಿ ನಮಗೆ ಸಡನ್ನೆಸ್ ತೋರಿಸುತ್ತೆ. ರಾಹು ಈಸ್ ಎ ಪ್ಲ್ಯಾನೆಟ್ ಆಫ್ ಸಡನ್ನೆಸ್ ಅಂತ ನಾವು ಕರಿತೀವಿ. ಆರಿದ್ರಾ ನಕ್ಷತ್ರ ಈಸ್ ಎ ಪ್ಲ್ಯಾನೆಟ್ ಆಫ್ ಸಡನ್ನೆಸ್ ಆ್ಯಂಡ್ ಅನ್ಪ್ಲ್ಯಾಂಡ್ ಅಂತ ನಾವು ಕರಿತೀವಿ. ಸೊ ಆಪ್ರೇಷನ್ಗೆ ಹೋಗ್ತಕ್ಕಂಥದ್ದು, ಆಪ್ರೇಷನಲ್ಲಿ ಚೇತರಿಕೆ ಆಗೋದು ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕೆಂದರೆ 5ನೇ ಮನೆ 9ನೇ ಮನೆ 11ನೇ ಮನೆ ಕಾಂಬಿನೇಷನ್ ಸ್ವಲ್ಪ ಕಷ್ಟವಾಗಿರ್ತಕ್ಕಂಥದ್ದು. ವೃಶ್ಚಿಕ ಲಗ್ನದವರು ಸ್ವಲ್ಪ ಪ್ರಿಕಾಷನ್ಸ್ ಅಂತ ನಾವೇನು ಹೇಳ್ತೀವಿ ಅದು ತೊಗೊಳ್ಳೇಬೇಕಾಗತ್ತೆ. ಅಂದರೆ ರೆಗ್ಯುಲರ್ ಚೆಕಪ್ಸ್ ಫಸ್ಟ್ ಮಾಡ್ಕೋಬೋದು. ಹಾಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಟ್ಮೋಸ್ಟ್ ಕೇರ್ ತೊಗೊಳ್ಬೇಕು ಆ ಕಡೆ ಈ ಕಡೆ ಇರ್ತಕ್ಕಂಥದ್ದು. ಹಾಗೆ ತ್ರಯಂಬಕ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಸ್ವಲ್ಪ ನಮಗೆ ಮೆದುಳ ಅಬ್ಲಾಂಗೇಟದಲ್ಲಿ ಕಾನ್ಷಿಯಸ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ. ಕಾನ್ಷಿಯಸ್ನೆಸ್ ಅಂತ ನಾವು ಕರಿತೀವಿ.
ಯಾವಾಗ ನಾವು ಮಂತ್ರಪಠನೆ ಹೆಚ್ಚಾಗಿ ಮಾಡ್ತೀವಿ ಆ ಸಮಯದಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಮಗೆ ಮುಂದೆ ಬರ್ತಕ್ಕಂಥ ಔರ ಅಂತ ನಾವೇನು ಕರಿತೀವಿ ಅದು ನಮಗೆ ಗೋಚರ ಆಗುತ್ತೆ. ನೆಗೆಟಿವ್ ಔರ, ಪಾಸಿಟಿವ್ ಅಲ್ಲ. ಓಕೆ, ಅಲ್ಲಿ ಯಾಕೋ ಹೋಗೋಕ್ಕೆ ಮನಸ್ಸು ಬೇಡ ಅಂತ ಹೇಳ್ತಾ ಇದೆ. ಅದು ಅನೇಕ ಕಾರಣದಿಂದ ಅಲ್ಲಿ ನೆಗೆಟಿವ್ ಆಗೋಕ್ಕೆ ನಮ್ಮ ಔರನೇ ನಮ್ಗೆ ಹೇಳುತ್ತೆ ಅಲ್ಲಿ ಬೇಡ, ನಾಟ್ ಎ ಗುಡ್ ಥಿಂಗ್ ಟು ಗೋ ದೇರ್ ಅಂತ ಹೇಳ್ತಕ್ಕಂಥದ್ದು ತೋರಿಸ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ಅಷ್ಟು ಒಳ್ಳೆಯ ಒಂದು ವಿಚಾರದಲ್ಲಿ ಇಲ್ಲ. ಓವರಾಲಲ್ಲಿ ಯಾವುದ್ರಲ್ಲಿ ಒಳ್ಳೆಯದಿದೆ ಅಂತಂದರೆ 2 ವಿಚಾರದಲ್ಲಿ. ಒಂದು ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ, ಅಥವಾ ಜಮೀನು ಕೊಳ್ಕೊಳ್ತಕ್ಕಂಥದ್ದು, ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ತಕ್ಕಂಥದ್ದು, ಹಾಗೆ ಒಂದು ಸೈಟು ಅಥವಾ ಮನೆ ಕಟ್ಟತಕ್ಕಂಥ ಸಾಧ್ಯತೆ, ಇಷ್ಟು ಕೂಡ ಪಾಸಿಟಿವ್ ಸೈಡಲ್ಲಿ ನಾವು ನೋಡ್ಬೋದು ವೃಶ್ಚಿಕ ಲಗ್ನದವ್ರಿಗೆ. ಇನ್ನು ಮಿಕ್ಕೆಲ್ಲ ಕೂಡ ಸ್ವಲ್ಪ ಅಬ್ಸ್ಟೆಕಲ್ಸು, ಅದು ಕೂಡ ಲ್ಯಾಂಡು ಕೂಡ ಸ್ವಲ್ಪ ಅಬ್ಸ್ಟೆಕಲ್ಸಿಂದ ನಮಗೆ ಒಳಿತಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಬಟ್ ಆದರೆ ಓವರಾಲ್ ವೃಶ್ಚಿಕ ಲಗ್ನದವ್ರಿಗೆ ಅಷ್ಟು ಚೆನ್ನಾಗಿಲ್ಲ. ನಕ್ಷತ್ರ ಲೆವೆಲ್ಲೂ ಚೆನ್ನಾಗಿಲ್ಲ. ಗ್ರಹದಿಂದ ನಾವು ನಕ್ಷತ್ರ ಲೆವೆಲ್ಗೆ ಹೋದಾಗಲೂ ಕೂಡ ಅಷ್ಟು ಚೆನ್ನಾಗಿಲ್ಲ. 2 ನಕ್ಷತ್ರ ಕೂಡ ಸ್ವಲ್ಪ ಸಮಸ್ಯೆ. ತ್ರಯಂಬಕ ಮಂತ್ರ ವಿಶೇಷವಾಗಿ ಜಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸಿಂದ ಸ್ವಲ್ಪ ನಾನೆಲ್ಲ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಪೆಕ್ಟೆಡ್ ರಿಸಲ್ಟಿಗಿನ ಕಮ್ಮಿ ಬರ್ತಕ್ಕಂಥದ್ದು. 95 ಗ್ಯಾರಂಟಿ, 100 ಗ್ಯಾರಂಟಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದಾಗ ಅಲ್ಲಿ ಏನೂ ಇರೋಲ್ಲ. ಅಲ್ಲಿ 85 ಬಂದುಬಿಟ್ಟಿರುತ್ತೆ, 80 ಬಂದುಬಿಟ್ಟಿರುತ್ತೆ. ಏನೋ ಮಿಸ್ ಆಯಿತು ಅಂತ ಬರ್ತಕ್ಕಂಥ ರಿಸಲ್ಟ್ನ ನಾವಿಲ್ಲಿ ಕಂಡುಕೊಳ್ಬೋದು. ಹಾಗೆ ಓವರ್ ಕಾನ್ಫಿಡೆನ್ಸು ಸ್ವಲ್ಪ ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಬಹುತೇಕ ಇರೋದ್ರಿಂದ, ಮತ್ತು ಯಾವ ಲೈನ್ ಚೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಏನಂತಾರೆ, ಈ ಕನ್ಫ್ಯೂಷನ್ ಸ್ಟೇಟು, ಮತ್ತು ಒಂದು 4 ಜನನ ಕೇಳಿ ಒಬ್ಬರೊಬ್ಬರು ಒಂದೊಂದು ರೀತಿ ಹೇಳಿ ಕನ್ಫ್ಯೂಷನ್ ಮಾಡಿ ಬೇಡದೇ ಇರತಕ್ಕಂಥ ಕೋರ್ಸ್ನ ತೊಗೊಳ್ತಕ್ಕಂಥದ್ದು, ಮಧ್ಯದಲ್ಲೇ ಬಿಡ್ತಕ್ಕಂಥ ಕೋರ್ಸ್ ಸಾಧ್ಯತೆ ಇದೆ. ಗುರು ಯಾಕೆ ಅಂತಂದರೆ ಈ ವರ್ಷವೆಲ್ಲ ಗುರು ಇರೋದ್ರಿಂದ, ಮುಂದಿನ ವರ್ಷ ಜೂನ್ ಇರೋದ್ರಿಂದ ಧನುರ್ಲಗ್ನದವರು ಸ್ವಲ್ಪ ಕೇರ್ಫುಲ್ಲಾಗಿ ದಶಾಭುಕ್ತಿಗಳಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಸಡನ್ನಾಗಿ ನಮಗೆ ಈ ಕೋರ್ಸ್ ಸೇರಿರ್ತೀವಿ, ಅದಕ್ಕೊಂದು 2-3 ಲಕ್ಷ ಕೊಟ್ಬಿಟ್ಟಿರ್ತೀವಿ, ಅದು ಯಾಕೋ ನಿಮಗೆ ಸೆಟ್ ಆಗ್ತಾ ಇರಲ್ಲ, ಮತ್ತು ವಾಪಸ್ ಬಂದು ಬೇರೆ ಕಡೆ ಹೋಗಬೇಕು ಅಂತಂದರೆ ದುಡ್ಡು ವಾಪಸ್ ಕೊಡಲ್ಲ. ಸ್ವಲ್ಪ ಒಂದು ರೀತಿಯ ಕನ್ಫ್ಯೂಷನ್ ಸ್ಟೇಟ್ ಸಿಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಜಾಬ್ ಸ್ವಲ್ಪ ಬಿಡ್ತಕ್ಕಂಥ ಕಾಂಬಿನೇಷನ್ನು ಬಹುತೇಕ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ಯು ವಿಲ್ ಬಿ ಟಾರ್ಗೆಟೆಡ್ ಅಂತ ಹೇಳ್ತಾರೆ. ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ. ನಾವೆಲ್ಲ ಚೆನ್ನಾಗೇ ಮಾಡ್ತೀವಿ, ಬೇರೆಯವರೆಲ್ಲ ಕೆಲಸ ಮಾಡ್ದಲ್ಲೇ ಕೂತಿದ್ದಾರೆ, ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಮನಸ್ಥಿತಿ ಆ ರೀತಿ ಬರ್ತಕ್ಕಂಥದ್ದು ಧನುರ್ಲಗ್ನದವ್ರಿಗೆ ಕಂಡು ಬರ್ತಾ ಇದೆ. ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಹೋಗ್ತಕ್ಕಂಥ ಸಾಧ್ಯತೆ, ಅಥವಾ ಆಗ್ತಕ್ಕಂಥದ್ದು, ಅಥವಾ ಸಂಬಳ ಕೊಡದೇ ಇರತಕ್ಕಂಥದ್ದು, ಇವೆಲ್ಲ ವಿಚಾರ ಧನುರ್ಲಗ್ನದವ್ರಿಗೆ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥ ಚಾನ್ಸಸ್ಸು ಹೆಚ್ಚಾಗಿದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದ್ದರೂ ಕೂಡ ಕಡೆಯಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿಯಾಗಿ, ಅನ್ನೋನ್ ಎಕ್ಸ್ಪೆನ್ಸಸ್ ಆಗಿ, ಅದನ್ನು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತಕ್ಕಂಥದ್ದೋ, ಅಥವಾ ಬಿಸ್ನೆಸ್ ರನ್ ಮಾಡೋಕ್ಕಾಗದೇ ಇರತಕ್ಕಂಥದ್ದೋ, ಅಥವಾ ಪಾರ್ಟ್ನರ್ಶಿಪ್ ತೊಗೊಂಡು ಮೋಸ ಆಗ್ತಕ್ಕಂಥದ್ದೋ, ಅಥವಾ ನಾವು ಕೊಟ್ಟಿರ್ತಕ್ಕಂಥ ಸಾಲವನ್ನು ನಮಗೆ ಕೊಡದಲೇ, ಅಂದರೆ ಒಂದು ಪ್ರಾಡಕ್ಟ್ ಮೇಲೆ ಸೇಲ್ ಮಾಡಬೇಕಾದ್ರೆ ಬರ್ತಕ್ಕಂಥ ಒಂದು ಪ್ರಾಡಕ್ಟ್ ಕೊಡದಲೇ ಸೇಲ್ ಮಾಡದೇ ಇರತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಇರೋದ್ರಿಂದ ಲಾಸ್ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ಏನಕ್ಕೆ ಇವೆಲ್ಲ ಹೇಳ್ತೀವಿ ಅಂತಂದರೆ, ಒಂದು ವಿಚಾರ, ಇದನ್ನೇನು ತಡೆಯೋಕ್ಕಾಗಲ್ಲ. ವಿ ಕೆನಾಟ್ ಸ್ಟಾಪ್ ಇಟ್. ಇವತ್ತು ವೃಶ್ಚಿಕ ಲಗ್ನದ್ದು ನಾವು ಆಕ್ಸಿಡೆಂಟ್ ಹೇಳಿದ್ವಿ. ವೃಶ್ಚಿಕ ಲಗ್ನದವ್ರಿಗೆ ಎಲ್ಲರಿಗೂ ಆಕ್ಸಿಡೆಂಟ್ ಆಗುತ್ತಾ? ಆಗಲ್ಲ. ಆ ದಶಾ ಕಾಂಬಿನೇಷನ್ನು ಹಾಗಿರಬೇಕು, ಭುಕ್ತಿ ಕಾಂಬಿನೇಷನ್ ಆಗಿರಬೇಕು, ಆವಾಗ ಇಟ್ ವಿಲ್ ಬಿ ಸೆಲೆಕ್ಟೆಡ್. ಧನುರ್ಲಗ್ನದವ್ರಿಗೂ ಹಾಗೆ ದಶಾ ಫಸ್ಟ್ ಬರಬೇಕು, ಗುರುದಶ ಇರಬೇಕು, ಗುರುಭುಕ್ತಿ ಇರಬೇಕು. ಅದಾದ ನಂತರ ನಾನು ಹೇಳಿರ್ತಕ್ಕಂಥ ಕಾಂಬಿನೇಷನ್ ಮ್ಯಾಚ್ ಆಗಬೇಕು ಅದರೊಳಗಡೆ. ಅದಕ್ಕೆ ಜ್ಯೋತಿಷ್ಯ ಕಲಿಬೇಕು. ಇದೇ ತಿಂಗಳು ನಾವು 17ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜ್ಯೋತಿಷ್ಯ ಕಲಿತಾಗ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಗೋಚಾರ ಫಲ ನಮ್ಮ ದಶಾದಲ್ಲಿ ಎಫೆಕ್ಟ್ ಆಗುತ್ತಾ, ಅದಕ್ಕೆ ಆ್ಯಂಟಿಡೋಟ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ಸೀಕ್ರೆಟ್ಸು ನಾವು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಯಾವ ರೀತಿ ದಾನ ಮಾಡಬೇಕು, ಯಾವುದಕ್ಕೆ ದಾನ ಮಾಡಬೇಕು. ಪ್ಲ್ಯಾನೆಟ್ಗಿನ ಹೆಚ್ಚಾಗಿ ಏನಾದ್ರು ನಕ್ಷತ್ರ ಲಾರ್ಡ್ ಸಮಸ್ಯೆ ಇದ್ದರೆ ನಕ್ಷತ್ರ ಲಾರ್ಡ್ಗೆ ಸಮಸ್ಯೆ ದಾನ ಮಾಡಬೇಕು. ನಕ್ಷತ್ರ ಲಾರ್ಡ್ಗಿನ ಸಬ್ಲಾರ್ಡ್ ಏನಾದ್ರು ಸಮಸ್ಯೆ ಇದ್ದರೆ ಸಬ್ಲಾರ್ಡ್ಗೆ ನಾವು ದಾನ ಮಾಡಬೇಕೇ ಹೊರತು ಯಾವುದೋ ಗ್ರಹ ನೀಚವಾಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ತಪ್ಪು. ತುಂಬ ಜನ ಅಲ್ಪಜ್ಞಾನಿಗಳು
ಎಸ್ಪೆಷಲಿ ಮಹಿಳೆಯರು ಮನೇಲಿ ಕೂತ್ಕೊಂಡು ಉಚ್ಚ ನೀಚ ಎಲ್ಲ ತಿಳ್ಕೊಂಡು ಅವರ ಮಕ್ಕಳದ್ದು ಜಾತಕ ಎಲ್ಲ ನೋಡಿ ಬರೀ ತಪ್ಪು ಕಂಡು ಹಿಡಿತಾ ಇರೋದೇ ಆಗಿರುತ್ತೆ. ಆ ತಪ್ಪು ಕೆಟ್ಟದೂ ಆಗಿರುತ್ತೆ, ಒಳ್ಳೆಯದೂ ಆಗಿರುತ್ತೆ. ಇದು ಒಳ್ಳೆಯ ಗ್ರಹ, ಇದು ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥದ್ದು ತಪ್ಪು ಆಗಿರುತ್ತೆ. ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅವರಾಗೆ ಅವರು ಸೆಲ್ಫ್ ಲರ್ನಿಂಗ್ ಮಾಡ್ಕೊಂಡಿರೋದ್ರಿಂದ, ಊಹೆಯಿಂದ ಮಾಡ್ಕೊಂಡಿರೋದ್ರಿಂದ, ತುಂಬಾ ರಾಂಗ್ ಬರ್ತಾ ಇರೋದ್ರಿಂದ ಅವ್ರಿಗೆ ಕೊನೆಗೆ ಏನು ಬರುತ್ತೆ ಮೈಂಡಲ್ಲಿ ಅಂದರೆ, ಜ್ಯೋತಿಷ್ಯ ಎಲ್ಲ ಸುಳ್ಳ ಅಂತ, ಇದು ಹುಚ್ಚನಾಗಿದೆ ಮತ್ತು ಹಿಂಗೆ ಬರ್ತಾ ಇದೆ. ಗುರು ಹುಚ್ಚನಾಗಿದೆ ಅಂತ ಹೇಳ್ತಾರೆ ನಮ್ಮ ಮಗನ ಜಾತಕದಲ್ಲಿ, ಶುಕ್ರ ಒಳ್ಳೆ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಗುರು ಮತ್ತು ಶುಕ್ರ ಚೆನ್ನಾಗಿತ್ತು ಅಂತಂದರೆ ಅವನು ಯಾಕೆ ಪೋಲಿ ಬಿದ್ದಿದ್ದಾನೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ಯಾಕೆ ಕೆಲಸ ಮಾಡಲ್ಲ ಅಂತ ಹೇಳ್ತಕ್ಕಂಥದ್ದು, ಮದುವೆ ಬೇಡ ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಬರ್ತಕ್ಕಂಥದ್ದು ಅಲ್ಪಜ್ಞಾನ ಪಡಿತಕ್ಕಂಥ ಮಹಿಳೆಯರಿಗೆ. ಬರೋ ಟಿ ವಿ ಪ್ರೋಗ್ರಾಮ್ ಎಲ್ಲ ಬೆಳಗಿಂದ ಸಾಯಂಕಾಲ ನೋಡಿ ಎಲ್ಲ ಬರ್ಕೊಂಡು ಇವರೇ ಮಾಸ್ಟರ್ ಆಗಕ್ಕೆ ಹೋಗ್ತಾರೆ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ರಿಯಾಲಿಟಿ. ಸೊ ಅದಕ್ಕೆ ಜ್ಯೋತಿಷ್ಯ ಕಲಿಬೇಕು. ಜ್ಯೋತಿಷ್ಯ ಕಲಿತಾಗ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ, ಚೆನ್ನಾಗಿಲ್ಲದೆ ಇರೋದು ಕೂಡ ನೋಡಿದಾಗ ಓಕೆ ಈ ರೀತಿಯಾಗಿರ್ತಕ್ಕಂಥದ್ದು, ಓಕೆ ಇಲ್ಲಿ ಪಾಸಿಟಿವ್ ಇದೆ, ಇದು ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ, ಬಟ್ ಆದರೆ ತುಂಬ ಎಫೆಕ್ಟ್ ಆಗ್ತಾಯಿದೆ, ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ತಾಯಿದೆ, ಆ ಒಂದು ನಿಟಿಗ್ರಿಟಿನ ಕ್ಲೀನಾಗಿ ನಾವು ಇದರಲ್ಲಿ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಹಾಗೆ ಮುಂದೆ ಧನುರ್ಲಗ್ನದ ವಿವಾಹದಲ್ಲಿ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಅಂತ ತೋರಿಸ್ತಾ ಇದೆ. ವಿವಾಹದಲ್ಲಿ ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಖರ್ಚಾಗ್ತಕ್ಕಂಥ ಸಾಧ್ಯತೆ ಧನುರ್ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಣಕಾಸು ಪೋಲಾಗ್ತಕ್ಕಂಥದ್ದು. ನಾವೇನೋ 10 ಲಕ್ಷದಲ್ಲಿ 15 ಲಕ್ಷದಲ್ಲಿ ಮದುವೆ ಆಗುತ್ತೆ ಅಂತಂದರೆ 25 ಲಕ್ಷ ಹೊರಟೋಯ್ತು, ಸಾಲ ಬೇರೆ ಮಾಡ್ಕೊಂಡಿದ್ದೀವಿ, ಸಾಲ ಕಟ್ಟೋಕ್ಕಾಗ್ದಲೇ ಅಲ್ಲೂ ಕೂಡ ತೊಂದರೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ವಿವಾಹದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆನೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಬಂದಾಗ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಪರೇಷನ್ಗಳೇನೋ ನಡೆದ್ರೆ ಬೇಗ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಹಣ ಖರ್ಚು ಸ್ವಲ್ಪ ತೋರಿಸ್ತಾ ಇದೆ. ಆರೋಗ್ಯಕ್ಕೋಸ್ಕರ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿ ಇನ್ನು ಧನುರ್ಲಗ್ನದವ್ರಿಗೆ ಸ್ವಲ್ಪ ಹಣದ ವಿಚಾರದಲ್ಲೇ ಹೆಚ್ಚಾಗಿ ಬಂದಿರೋದ್ರಿಂದ ಫಿನಾನ್ಸ್ ಮತ್ತು ಜಾಬ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಷ್ಟು ಈ 3 ಲಗ್ನಗಳ ವಿಚಾರ. ಇನ್ನು ಮುಂದಿನ 3 ಲಗ್ನಗಳು ಮಕರ, ಕುಂಭ ಮತ್ತು ಮೀನ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಮಾಡೋಣ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಮನೆಯಲ್ಲಿಯೇ ಕುಳಿತು ಕುಟುಂಬ ಸಮೇತರಾಗಿ ಕಲಿಬಹುದಾಗಿದೆ, ಕಲಿಸಬಹುದಾಗಿದೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿ ಬೇಕಾದಲ್ಲಿ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಂಡಿತ್ ದಿನೇಶ್ ಗುರೂಜಿ ಅವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ಕಲಿಸ್ತಾ ಇದ್ದಾರೆ, ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಇನ್ನು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ಕೇಳುವಂತಹ ಸಮಯ ಆಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗಳ ಅಭಿಪ್ರಾಯ ಏನಾಗಿದೆ ನೋಡ್ಕೊಂಡು ಬರೋಣ. ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನಕ್ಷತ್ರ ನಾಡಿ 92nd ಬ್ಯಾಚಿಂದ ಮಾಡಿದ್ದೀನಿ, ಮತ್ತು ಹೈಯರ್ ಕ್ಲಾಸು 17th ಬ್ಯಾಚಿಂದ ಮಾಡಿದ್ದೀನಿ. ನಕ್ಷತ್ರ ನಾಡಿ ಕಲಿಯೋದ್ರಿಂದ ಪ್ರತಿಯೊಬ್ಬರಿಗೂ ಜೀವಮಾನದಲ್ಲಿ ಅವ್ರಿಗೆ ಏನೇನು ಬೇಕೋ ಹಂತ ಹಂತವಾಗಿ ಪ್ರತಿಯೊಂದು ವಾಕ್ ಆಫ್ ಲೈಫ್ನಲ್ಲಿ ನಾವು ನೋಡ್ಕೊಂಡು ಬರ್ಬೋದು. ಒಂದು ಸಲ ಕಲ್ತ್ರೆ ಅದು ನಮ್ಮ ಜೀವಮಾನ ಪರ್ಯಂತ ನಾವು ಅದನ್ನು ಅಳವಡಿಸ್ಕೊಳ್ಳೋಕೆ ನಮಗೆ ಈಸಿ ಆಗುತ್ತೆ. ಮತ್ತೆ ದಿನೇಶ್ ಗುರುಜಿ ಅವರು ತುಂಬ ಚೆನ್ನಾಗಿ ಟಾಪ್ ಟು ಬಾಟಮ್ ನಾವು ಹೆಂಗೆ ಪ್ರಿಡಿಕ್ಷನ್ಸ್ ಮಾಡಬೇಕು, ಹೆಂಗೆ ರೆಮಿಡೀಸ್ ಹೇಳಬೇಕು, ಸಿಂಪಲ್ ಆಗಿ ನಮಗೆ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕಲಿಬೇಕು ಅಂತ ನಾನು ಕೇಳ್ಕೊತೀನಿ. ಯಂಗ್ಸ್ಟರ್ಸ್ಗಂತೂ ಖಂಡಿತ ಬಂದು ಕಲೀಲೇಬೇಕು. ಮತ್ತೆ ದಿನೇಶ್ ಗುರುಜಿ ಅವರು ಹೇಳೋ ಹಾಗೆ ಯಾವ ಕಾಂಪೌಂಡ್ ಅವ್ರ ಹತ್ರ ಹೋಗೋದು ಬೇಕಾಗಿರೋಂಥ ಅವಶ್ಯಕತೆ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಬಂದು ನಕ್ಷತ್ರ ನಾಡಿ ಕಲೀರಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇದರಿಂದ ನಮಗೆ ಲಾಭ ಅಂತೂ ಖಂಡಿತ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಬಂದು ಕಲೀರಿ ಅಂತ ನಾನು ಎಲ್ಲಾರನ್ನೂ ಕೇಳ್ಕೊತಾ ಇದ್ದೀನಿ. ಬಂದು ಕಲತ್ ಮೇಲೇನೆ ಗೊತ್ತಾಗತ್ತೆ ಇಲ್ಲಿ ಏನ್ ಅಡಗಿದೆ ಅನ್ನೋದು ಅಂತ. ನಾವು ಪೂರ್ತಿ ತಿಳ್ಕೊಬೇಕು ಅಂತಂದ್ರೆ ಜ್ಯೋತಿಷ್ಯನ ನಕ್ಷತ್ರ ನಾಡಿ ಒಂದೇ ಒಂದು ಮಾರ್ಗ. ಇದು ನಾವು ಯಾವಾಗ್ಲೂ ಅದನ್ನೇ ಅನ್ಕೋತಾ ಇದ್ದೀವಿ. ಈ ತರದ್ದು ಹೇಳ್ಕೊಡೋಂಥದ್ದು ಗುರುಗಳು ನಮ್ಗೆ ಯಾವತ್ತೂ ಬಂದಿರ್ಲಿಲ್ಲ. ಈ ತರ ಇವಾಗ ಸಿಕ್ಕಿರುವಾಗ ನಾವು ಆಪರ್ಚುನಿಟಿನ ಯೂಟಿಲೈಸ್ ಮಾಡ್ಕೊಂಡು ಎಲ್ಲರೂ ಕಲಿಯೋಣ. ನಾವು ಈ ಸನಾತನ ಧರ್ಮನ ಉಳಿಸ್ಕೋಬೇಕು ಅಂದ್ರೆ ಇದೊಂದೇ ದಾರಿ. ದಿನೇಶ್ ಗುರುಜಿ ಅವ್ರಿಗೆ ಯಾವಾಗ್ಲೂ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.
ವೀಕ್ಷಕರೇ, ಪ್ಲಾನೆಟ್ ಅಸ್ಟ್ರಾಲಜಿ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದಂತಹ ಮಾಹಿತಿ ಬೇಕಾದಲ್ಲಿ ಈ ಒಂದು ಕ್ಲಾಸ್ಗೆ ನೀವು ಕೂಡ ಜಾಯಿನ್ ಆಗಬೇಕು ಎನ್ನುವಂತಹ ಆಸಕ್ತಿ ನಿಮಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಈ ಕ್ಲಾಸಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೇ ಮೇ 17ನೇ ತಾರೀಕಿಂದ 107ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 106 ಬ್ಯಾಚ್ಗಳನ್ನು ಈಗಾಗಲೇ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ಕೂಡ ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.